ಕಾಂಗ್ರೆಸ್ಸಿನಿಂದ ನಮಗೆ ರಕ್ಷಣೆ ಇಲ್ಲಣ್ಣ, ಕರ್ನಾಟಕ ರೌಡಿ ರಾಜ್ಯವಾಯ್ತಣ್ಣ. ಕರ್ನಾಟಕ ರೌಡಿ ರಾಜ್ಯವಾಯ್ತಣ್ಣ. ಕಾಂಗ್ರೆಸ್ಸಿನಿಂದ ನಮಗೆ ರಕ್ಷಣೆ ಇಲ್ಲಣ್ಣ, ಸಿದ್ದು ಸರ್ಕಾರ ಹಿಂದೂ ವಿರೋಧಿ ಕೇಳಣ್ಣ. ಸಿದ್ದು ಸರ್ಕಾರ ಹಿಂದೂ ವಿರೋಧಿ ಕೇಳಣ್ಣ. ಕೋಲಾರ ಶಿವಮೊಗ್ಗದಲ್ಲಿ ನಡೆದದ್ದೇನಣ್ಣ, ಟಿಪ್ಪು ಜಯಂತಿ ಆವೇಶದಿಂದ ಭಯದ ನಿರ್ಮಾಣ. ಮಂಡ್ಯದಲ್ಲಿ ಹನುಮಧ್ವಜ ಹಾರಿದ ಕಾರಣ ಗ್ರಾಮಸ್ಥರ ವಿರುದ್ಧದ ಬಾಡಿಗೆ ಆಯ್ತಣ್ಣ. ವಿಧಾನಸೌಧದ ಮೊಗಸಾಲೆಯಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ ದುರ್ತರು ಯಾರಣ್ಣ? ಕ್ರಮವ ಕೈಗೊಳ್ಳಲಿಲ್ಲ ಕಾಂಗ್ರೆಸ್ ಸರ್ಕಾರ, ಸಮರ್ಥನೆ ಕೊಟ್ಟಿತು ಸಿದ್ದು ಸರ್ಕಾರ. ರಾಷ್ಟ್ರದ್ರೋಹಿಗಳ ಮೇಲೆ ಏನಿದು ವಾತ್ಸಲ್ಯ, ಹಿಂದೂಗಳ ಕಂಡರೆ ಮಾತ್ರ ಭಾರಿ ವೈಷಮ್ಯ. ಕೊಡಗು ಮತ್ತು ಕೇರಳ ಗಡಿಯ ನಕ್ಸಲರ ಅಟ್ಟಹಾಸ ಮತ್ತೆ ತಲೆಯ ನೆತ್ತಿದರೂನು ಸುಮ್ಮನಿದೆ ಈ ಸರ್ಕಾರ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಕೋರರ ಕೇಸು ಹಿಂದಕ್ಕೆ ಪಡೆದ ಮರ್ಮ ಏನಣ್ಣ? ಏನೋ ಸೀಕ್ರೆಟ್ ಐತೆ ಕಣ್ಲ. ಶಿವಮೊಗ್ಗದಲ್ಲಿ ತಿಲಕ ಇಟ್ಟ ಕಾರಣಕ್ಕೆ ಚಾಕುವಿನಿಂದ ಇಳಿಯೋ ಪ್ರಯತ್ನವಾಯ್ತಣ್ಣ. ಒಂದು ಕೋಮಿನ ಓಲೈಕೆಯಿಂದ ಹೆಚ್ಚುತ್ತಿವೆ ಅಪರಾಧಗಳು, ಏನ್ ಮಾಡಿದ್ರು ಕೇಳೋರಿಲ್ಲ ಎಂಬಂತಿವೆ ಮನಸ್ಥಿತಿಗಳು. ಹನುಮಾನ್ ಚಾಲೀಸ ಹಾಕಿದ ಕಾರಣಕ್ಕೆ ನಗರಪೇಟೆಯಲ್ಲಿ ಹಲ್ಲೆ ನಡೆದೇ ಹೋಯ್ತಣ್ಣ. ಶಿಕ್ಷೆಯೂ ಆಗಲಿಲ್ಲ ಅಪರಾಧಿಗಳಿಗೆ, ಅವರ ಪರವೇ ನಿಂತರು ನಮ್ಮ ಸಿಎಂ ಸಿದ್ದಣ್ಣ. ಕಾಂಗ್ರೆಸ್ಸಿನಿಂದ ನಮಗೆ ರಕ್ಷಣೆ ಇಲ್ಲಣ್ಣ, ಸಿದ್ದು ಸರ್ಕಾರ ಹಿಂದೂ ವಿರೋಧಿ ಕೇಳಣ್ಣ. ಸಿದ್ದು ಸರ್ಕಾರ ಹಿಂದೂ ವಿರೋಧಿ ಕೇಳಣ್ಣ. ರಾಮೇಶ್ವರಂ ಕೆಫೆಯಲ್ಲಿ ನಡೆದದ್ದೇನಣ್ಣ, ರವೆ ಇಡ್ಲಿ ತಿಂದು ಬಾಂಬು ಹಿಟ್ಟೆ ಬಿಟ್ರಣ್ಣ. ರಾಮೇಶ್ವರಂ ಕೆಫೆಯಲ್ಲಿ ನಡೆದದ್ದೇನಣ್ಣ, ರವೆ ಇಡ್ಲಿ ತಿಂದು ಬಾಂಬು ಇಟ್ಟೆ ಬಿಟ್ರಣ್ಣ. ಶಿಕ್ಷೆಯ ನೀಡದೆ ಸುಮ್ಮನಾದರೂ ಸಬೂಬು ಹೇಳುತ್ತ ತೆಪ್ಪಗಾದರೂ ಯಾಕೆ ಸಿದ್ದಣ್ಣ? ಕ್ರಮವ ಕೈಗೊಳ್ಳಲಿಲ್ಲ ಕಾಂಗ್ರೆಸ್ ಸರ್ಕಾರ, ರಾಷ್ಟ್ರದ್ರೋಹಿಗಳ ಮೇಲೆ ಏನಿದು ಮಮಕಾರ. ನಮ್ಗೇನ್ ಗೊತ್ತಪ್ಪ, ನೀನ್ ಸುಮ್ಕಿರೋ. ಈ ಕಾಂಗ್ರೆಸ್ ಪಕ್ಷವನ್ನ ಕಿತ್ತು ಒಳಿಬೇಕು.